ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 65 ಡೇ ಇವತ್ತು 65ನೇ ದಿವಸದ ವೆಯ್ಟ್ ಲಾಸ್ ಜರ್ನಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಬೇಸನ್ ಚೀಲವನ್ನ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಹೈ ಪ್ರೋಟೀನ್ ರೆಸಿಪಿ ಅಂತ ಹೇಳ್ಬೋದು. ನೀವು ಎಗ್ ಇಂದ ಹೇಗೆ ಆಮ್ಲೆಟ್ ಮಾಡ್ತೇವೋ ಅದೇ ರೀತಿ ವೆಜಿಟೇರಿಯನ್ಸ್ ಕಡ್ಲೆ ಹುಡಿಯಿಂದ ಮಾಡುವಂಥದ್ದು ತುಂಬಾನೇ ಟೇಸ್ಟಿ ಆಗಿರ್ತದೆ. ಇದಕ್ಕೆ ಬೇಕಾದಂತಹ ಮಸಾಲೆಗಳು, ನಿಮ್ಗೆ ಇಷ್ಟವಾದ ಮಸಾಲೆ ಏನಿದೆ ಅದನ್ನ ಹಾಕೊಳ್ಬಹುದು. ಬರೀ ಮೆಣಸಿನ ಹುಡಿ ಮಾತ್ರ ಕೂಡ ಹಾಕೊಂಡು ಮಾಡ್ಬೋದು. ನಾನು ಧನಿಯಾ ಪುಡಿ, ಜೀರಾ ಪುಡಿ, ಹಾಗೆ ಸ್ವಲ್ಪ ಎಳ್ಳು ಹಾಕೊಂಡಿದ್ದೇನೆ, ರುಚಿಗೆ ಉಪ್ಪು ಹಾಕೊಂಡಿದ್ದೇನೆ, ಮೆಣಸಿನ ಹುಡಿ ಹಾಕೊಂಡಿದ್ದೇನೆ. ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ತರಕಾರಿ ಅಂತ ಹೇಳಿ ಆನಿಯನ್, ಟೊಮೆಟೊ, ಆಮೇಲೆ ಕ್ಯಾರೆಟ್ ತುರಿ ಇವಿಷ್ಟನ್ನ ಸೇರಿಸ್ಕೊಂಡಿದ್ದೇನೆ. ಬೇಕಾದ್ರೆ ಪನೀರ್ ಇದ್ರೆ ಪನೀರನ್ನು ಕೂಡ ಸ್ವಲ್ಪ ತುರಿದು ಹಾಕೊಳ್ಬಹುದು, ತುಂಬಾ ಚೆನ್ನಾಗಿರ್ತದೆ. ನಾನು ಪನೀರ್ ಮಾಡಿದೆಲ್ಲ ಖಾಲಿ ಆಗಿದೆ, ಮಾಡ್ಬೇಕಷ್ಟೆ. ಹಾಗಾಗಿ ಪನೀರ್ ಹಾಕ್ಲಿಲ್ಲ. ಇವಿಷ್ಟು ಎಳ್ಳು ಹಾಕಿದೆ. ಎಳ್ಳು ಕ್ಯಾಲ್ಸಿಯಂ ರಿಚ್. ನಮಗೆ ವರ್ಕೌಟ್ ಎಲ್ಲ ಮಾಡುವಾಗ ಬೋನ್ ಸ್ಟ್ರಾಂಗ್ ಆಗಿರ್ಲಿಕ್ಕೆಲ್ಲ ಕ್ಯಾಲ್ಸಿಯಂ ಹೇಳೋದು ತುಂಬಾ ಇಂಪಾರ್ಟೆಂಟ್. ಆಫ್ಟರ್ 30-40 ಎಲ್ಲ ನಾವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳ್ತಾರೆ. ಆದ್ರೆ ಸಪ್ಲಿಮೆಂಟ್ಸ್ ಎಲ್ಲ ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದು ಗೊತ್ತಿಲ್ಲ. ಅದ್ರ ಬದಲು ನಾವು ಆಹಾರದಲ್ಲೇ ಅದನ್ನ ತಗೊಂಡ್ರೆ ತುಂಬಾನೇ ಒಳ್ಳೇದು. ಒಮೆಗಾ 3 ಸಪ್ಲಿಮೆಂಟ್ ತಗೋಬೇಕು. ವಿಟಮಿನ್ಸ್ಗಳು, ವಿಟಮಿನ್ D3 ಆ ತರ ಟ್ಯಾಬ್ಲೆಟ್ಗಳು, ಇದೆಲ್ಲ ನಮ್ಮ ಡಯಟ್ ಜರ್ನಿಯಲ್ಲಿ ನಾನು ಒಮೆಗಾ 3 ಅಂದ್ರೆ ಫಿಶ್ ಕ್ಯಾಪ್ಸುಲ್ ಬರುತ್ತಲ್ಲ, ಅದೊಂದು ತಗೊಳ್ತೇನೆ. ಡೈಲಿ ಒಂದು ತಗೊಳ್ತೇನೆ ಒಮೆಗಾ 3. ಅದು ನಮಗೆ ಅಂದ್ರೆ ನಾವು ಫಿಶ್ ಎಲ್ಲ ತಿನ್ನುದಿಲ್ಲ ಅಲ್ಲ, ಅದಕ್ಕೋಸ್ಕರ ಒಮೆಗಾ 3 ಬೇಕು ನಮ್ಮ ಶರೀರಕ್ಕೆ. ಅದಕ್ಕೋಸ್ಕರ ಅದನ್ನ ತಿಂತಾ ಇದ್ದೇನೆ. ಆಮೇಲೆ ಕ್ಯಾಲ್ಸಿಯಂ, ಸ್ವಲ್ಪ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಒನ್ ಮಂತ್ ತಗೊಂಡಿದ್ದೆ. ಯಾಕೆಂದ್ರೆ ನನ್ಗೆ ಕಾಲ್ ನೋವಾದಾಗ ಆಗುದು, ಸ್ಟ್ರಾಂಗ್ ಈ ಎಕ್ಸರ್ಸೈಸ್ ಮಾಡಿದಾಗ ಅಲ್ಲ ತುಂಬಾ ವೀಕ್ ಇದೆ ಅಂತ ಅನ್ನಿಸ್ತು ನಮಗೆ. ಅದಕ್ಕೋಸ್ಕರ 1 ಮಂತ್ ನಾನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೆ. ಇದರಿಂದ ನಂಗೆ ತುಂಬಾ ಬೆನಿಫಿಟ್ ಆಗಿದೆ. ಮತ್ತೆ ವರ್ಕೌಟ್ ಮಾಡ್ತಾ ಮಾಡ್ತಾ ನಮ್ ಬೋನು ಸ್ಟ್ರಾಂಗ್ ಆಗುತ್ತೆ. ಅದಕ್ಕೋಸ್ಕರ ಎಳ್ಳನ್ನ ನಾನು ಜಾಸ್ತಿ ನನ್ನ ರೆಸಿಪಿಗಳಲ್ಲಿ ಯಾವಾಗ್ಲೂ ಇನ್ಕ್ಲೂಡ್, ಈ ತರ ರೊಟ್ಟಿ ಎಲ್ಲ ಮಾಡುವಾಗ, ರಾಗಿ ರೊಟ್ಟಿ ಮಾಡುವಾಗೆಲ್ಲ ಎಳ್ಳು ಹಾಕ್ತಾನೆ ಇರ್ತೇನೆ. ಹಾಗಾಗಿ ಕ್ಯಾಲ್ಸಿಯಂ ನಮ್ಮ ಶರೀರಕ್ಕೆ ಸಿಗ್ತದೆ. ಅದನ್ನ ನಾವು ನೋಡ್ಕೊಳ್ಬೇಕು, ನಮ್ಮ ಶರೀರಕ್ಕೆ ಕ್ಯಾಲ್ಸಿಯಂ ಸಿಗ್ತಿದೆಯಾ, ವಿಟಮಿನ್ D3 ಯಾವ್ದ್ರಲ್ಲಿ, ಅದನ್ನೆಲ್ಲ ನಾವು ತಿಳ್ಕೊಳ್ಬಹುದು. ಯೂಟ್ಯೂಬ್ ನೋಡ್ಕೊಂಡು, ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಯಾವ್ದ್ರಲ್ಲಿ ಏನಿದೆ ಅನ್ನುವ ಒಂದು ನಾಲೆಜ್ ಅನ್ನ ನಮಗೆ ನಾವೇ ಕಲ್ತುಕೊಂಡು ಅದನ್ನ ನೋಡ್ಕೊಳ್ಬಹುದು. ಕೆಲವೆಲ್ಲ ಮೆಗ್ನೀಷಿಯಂ, ಅದರ ಕೊರತೆ ಇದ್ರೂ ಕೂಡ ಮೂಡ್ ಸ್ವಿಂಗ್ ಆಗುವಂತದ್ದು, ಅಪ್ಸೆಟ್ ಆಗುವಂತದ್ದು ಕೂಡ, ವಿಟಮಿನ್ ಕೊರತೆ ಇದ್ರೂ ಕೂಡ ಹಾಗೆ ಮೆಂಟಲಿ ನಾವು ಡಲ್ ಆಗುವಂತದ್ದು, ಅದು ಕೂಡ ಡೆಫಿಷಿಯನ್ಸಿಯಿಂದಲೇ ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ಆದ ಕಾರಣ ನಮ್ಮ ಡೆಫಿಷಿಯನ್ಸಿ ಏನಿದೆ ಅದನ್ನೆಲ್ಲ ನಾವು, ಏನೋ ಒಂದು ದುಃಖ ಆಯ್ತು, ಬೇಜಾರಾಗ್ತದೆ ನಂಗೆ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಒಂದು ಡೆಫಿಷಿಯನ್ಸಿ ಕೂಡ ಕಾರಣ ಆಗಿರ್ಬೋದು ಅಂತ ಹೇಳಿದ್ರೆ ಕೆಲವರಿಗೆ ಅದು ಗೊತ್ತಿರುವುದಿಲ್ಲ ಅಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದು, ನಮ್ಗೆ ಮೂಡ್ ಸ್ವಿಂಗ್ ಅದೆಲ್ಲ ಆಗೋದು ಕೂಡ ಒಂದು ವಿಟಮಿನ್ ಡೆಫಿಷಿಯನ್ಸಿ ಇಂದಲೇ ಆಗ್ತದೆ. ಅದು ಮೆಗ್ನೀಷಿಯಂ ಇನ್ಯಾವುದೇನ ಇದೆ, ಅದ್ರ ಬಗ್ಗೆ ಎಲ್ಲ ನೀವು ಸರ್ಚ್ ಮಾಡಿ ಡಾಕ್ಟರ್ ಹತ್ರ ಕೇಳಿ, ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ರೆ ಅವ್ರ ಹತ್ರ ಕೇಳಿ ಎಲ್ಲ ತಿಳ್ಕೊಳ್ಬಹುದು. ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಅದೆಲ್ಲ ವಿಷಯಗಳು ಗೊತ್ತಾಗುತ್ತೆ. ಹಾಗಾಗಿ ಅದು ಒಂದು ವಿಷಯ. ಇಲ್ಲಿ ನೋಡಿ ಎಷ್ಟು ಚಂದ. ಅದು ಒಂದೇ ದಪ್ಪ ದೋಸೆ ಮಾಡೋದಕ್ಕೆ 2 ಚಿಕ್ಕ ಚಿಕ್ಕ ದೋಸೆಗಳನ್ನ ಮಾಡುವ ಅಂತ ಹೇಳಿ 2 ದೋಸೆಗಳನ್ನ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಟೊಮೆಟೊ, ಕ್ಯಾರೆಟ್ ಎಲ್ಲ ಹಾಕಿ, ಹಾಗೆ ಆರ್ಗ್ಯಾನೋ ಕೂಡ ಸ್ವಲ್ಪ ಹಾಕೊಂಡಿದ್ದೇನೆ ಫ್ಲೇವರಿಗೆ ಅಂತ ಹೇಳಿ. ಅದು ಆರ್ಗ್ಯಾನೋ ಹಾಕಿದ್ರಿಂದ ಇನ್ನೂ ಚೆನ್ನಾಗಿರ್ತದೆ. ಇದನ್ನ ನೀವು ಪುದೀನಾ ಚಟ್ನಿಯೊಟ್ಟಿಗೆ ತಿನ್ಬೋದು. ನಾನು ಸ್ವಲ್ಪ ಟೊಮೆಟೊ ಸಾಸ್ ಹಾಕೊಂಡೇ ತಿಂತಾ ಇದ್ದೇನೆ. ಇನ್ನು ಮುಂದೆ ನಾನು ಟೊಮೆಟೊ ಸಾಸ್ ನೆಕ್ಸ್ಟ್ ತಿನ್ನೋದಿಲ್ಲ ಅಂತ ಹೇಳಿ ಮಾಡಿದ್ದೇನೆ. ಈಗ ಏನು ಮನೆಗೆ ತಂದಿದ್ದೇನೆ, ಅದನ್ನ ಮುಗಿಸಿ ಬಿಟ್ಟು ನೆಕ್ಸ್ಟ್ ಟೊಮೆಟೊ ಸಾಸ್ ನಾ ಮನೆಯಲ್ಲೇ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೇನೆ. ಹೇಗೆ ಬರ್ತದೆ ನೋಡುವ, ನಾವೇ ಮನೆಯಲ್ಲಿ ಮಾಡುವ. ಒಂದ್ ಸ್ವಲ್ಪ ಮಾಡಿ ಇಟ್ಕೊಂಡ್ರೆ 1 ತಿಂಗಳಿಗೆ ಸಾಕಾಗ್ತದಲ್ಲ ಅಂತೇಳಿ ಒಂದು ಸ್ವಲ್ಪ ಮಾಡಿ ಹೇಗೆ ಆಗ್ತದೆ ನೋಡ್ಬೇಕು, ಫಸ್ಟ್ ಟ್ರೈ. ಆಮೇಲೆ ಇಷ್ಟ ಆಯ್ತು ಅಂತಾದ್ರೆ ಕಂಟಿನ್ಯೂ ಮಾಡ್ಬೋದು. ಹೆಲ್ದಿಯಾಗಿ ಇರ್ಲಿಕ್ಕೆ ಈ ಕೆಮಿಕಲ್, ಅದು ಏನೇನೋ ಶುಗರ್ ಎಲ್ಲ ಹಾಕ್ತಾರೆ ಅದಕ್ಕೆ, ಮತ್ತೆ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ. ಅದಕ್ಕೋಸ್ಕರ ಟೊಮೆಟೊ ಸಾಸ್ ಅನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದು. ಹಾಗೆ ಇದರಲ್ಲಿ ಇನ್ನೊಂದು ದೋಸೆ ಅಷ್ಟು ಇತ್ತು, ಅದನ್ನ ನೈಟಿಗೆ ಕೂಡ ನಾನು ಇದೇ ದೋಸೆಯನ್ನ ತಗೊಂಡೆ. ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಚೆನ್ನಾಗಿ ಬೇಯಿಸಿದ್ರೆ ಟೇಸ್ಟಿಯಾಗಿ ಬರ್ತದೆ. ಅವಸರ ಮಾಡಬಾರ್ದು, ಹಸಿಯಾಗಿಯೇ ತಿನ್ಬಾರ್ದು. ಹಾಗೆ 11 ಗಂಟೆ ಅಷ್ಟೊತ್ತಿಗೆ ನಾನು
ಎಳ್ಳು ಮೊನ್ನೆನೆ ನೆನೆಸಿಟ್ಟಿದ್ದೆ. ಒಂದು 2 ಚಮಚದಷ್ಟು ಎಳ್ಳನ್ನ ಹಾಲ್ನಲ್ಲಿ ನೆನೆಸಿ ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಅದನ್ನ ಜ್ಯೂಸ್ ಮಾಡ್ಬೇಕು ಅಂತ ಹೇಳಿ ಅದು ಹಾಗೆಯೇ ಫ್ರಿಜ್ ಅಲ್ಲಿ ಇತ್ತು. ಅದನ್ನ ಇವತ್ತಾದ್ರೂ ಜ್ಯೂಸ್ ಮಾಡುವ ಅಂತ ಹೇಳಿ ಎಳ್ಳು, ಹಾಗೆ ಅದಕ್ಕೆ 2 ತುಂಡು ತೆಂಗಿನಕಾಯಿ ಚೂರುಗಳು ಹಾಕಿ, 1 ಏಲಕ್ಕಿ ಹಾಕಿ, 1 ಚಮಚ ಬೆಲ್ಲದ ಹುಡಿಯನ್ನ ಹಾಕೊಂಡು ನಾನು ಜ್ಯೂಸ್ ಮಾಡಿ ಕುಡ್ದದ್ದು 11 ಗಂಟೆಗೆ. ಇದರಿಂದ ಕ್ಯಾಲ್ಸಿಯಂ, ವಿಟಮಿನ್ಸ್ ಎಲ್ಲವೂ ಸಿಗುತ್ತದೆ, ಅದಕ್ಕೋಸ್ಕರ. ಹಾಗೆ ಇದು ಮಧ್ಯಾಹ್ನದ ಲಂಚ್. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹೊರಗಡೆ ಎಲ್ಲ ಹೋಗಿದ್ದೆ, ಅಡಿಗೆ ಮಾಡುವಷ್ಟು ಟೈಮ್ ಇರ್ಲಿಲ್ಲ. ಹಾಗಾಗಿ ಇವತ್ತು ಹರಿವೆ ಸೊಪ್ಪಿನ ಪಲ್ಯ, ಪ್ರೋಟೀನ್ಗೆ ಅಂತ ಹೇಳಿ ಮೊಸರನ್ನ ತಕೊಂಡಿದ್ದೆ. ಇದಾಗಿತ್ತು ನನ್ನ ಲಂಚ್. ಆಮೇಲೆ ಡಿನ್ನರಿಗೆ ಅದೇ ಬೆಳಿಗ್ಗೆ ಏನಿತ್ತು ಅದನ್ನೇ ಒಂದು ದೋಸೆಯನ್ನ ಮಾಡ್ಕೊಂಡೆ. ಜೊತೆಗೆ ಪೈನಾಪಲ್ ಇತ್ತು, ಅದನ್ನ 2-3 ಸ್ಲೈಸ್ ತಗೊಂಡೆ. ಈವ್ನಿಂಗ್ ಸ್ನಾಕ್ಸ್ ಅಂತ ಹೇಳಿ ಮಿಕ್ಸ್ಚರ್ ನಾನು ಮೊನ್ನೆ ಮಾಡಿದ್ದನ್ನ ಅದನ್ನ ಸ್ವಲ್ಪ ತಿಂದಿದ್ದೆ. ಆಮೇಲೆ ಸಾಕಷ್ಟು ನೀರನ್ನ ಕುಡ್ದಿದ್ದೆ. ಇದಾಗಿತ್ತು ನನ್ನ 65ನೇ ದಿವಸದ ಡೇ ಡಯಟ್. ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.